ಯೋನಾಯ್ತು ಗೌಡ್ರೆ, ಹಂಗ್ ನೋಡ್ತಿದ್ದೀರಾ? ಅಮಿ, ನೀನ್ ಕೆಲ್ಸ ಮಾಡ್ಕೊಂಡ್ ಕುಂತಿದ್ಯಲ್ಲ, ನೀನ್ ಕೆಲ್ಸ ಮಾಡ್ಕೊಂಡ್ ಕೂತಿದ್ರೆ ಓದದ್ ಯಾರು? ಮುದ್ದು ಸೊಸೆ, ಮುದ್ದು ಸೊಸೆ. ಅಪ್ಪ, ಹೋಟೆಲ್ ವ್ಯಾಪಾರ ಎಲ್ಲ ಸಂದಾಗ ಆಯ್ತೈತಾ? ನಮ್ಮ ಹಳ್ಳಿ ಅಂದ್ರೆ ಮಾಡ್ಕೊಟ್ರ ಹೋಟ್ಲು ಅಂದ್ಮೇಲೆ ಸಂದಾಗೆ ನಡೀತಾ ಇದೆ ಹೇಳು. ಸುತ್ತಮುತ್ತಲ ಜನ ಎಲ್ಲ ನಮ್ಮ ಹೋಟ್ಲ್ ಮಾತನೇ ಆಡ್ತಾವ್ರೆ. ಫುಲ್ ಫೇಮಸ್ ಆಗ್ಬಿಟ್ಟದೆ. ಈ ಮಾತ್ ಕೇಳಿ ಸಾನೆ ಖುಷಿ ಆಯ್ತಪ್ಪ. ಹೆಂಗೋ ಆ ದೇವ್ರ ದಯದಿಂದ ಹಂಗೆ ನಡ್ಕೊಂಡ್ ಹೋಗ್ಬಿಟ್ರೆ ಸಾಕು. ಅಂದಕ್ಕೆ ಅಳಿಯಂದ್ರು ಸಂದಾಗಿದಾರೇನವ? ಅಪ್ಪ, ಅವರು ಇಲ್ಲೇ ಕುಂತವ್ರೆ. ಹಲೋ ಮಾವಯ್ಯ, ಅತ್ತೆ ಸರು ಅಜ್ಜಿ ಎಲ್ಲಾರು ಸಂದಾಗವ್ರಾ? ಹ್ಞೂ ಅಳಿಯಂದ್ರೆ, ನಾವೆಲ್ಲ ಸಂದಾಗಿದೀವಿ. ನಿಮ್ ದಯೆಯಿಂದ ವ್ಯಾಪಾರನೂ ಒಂದ್ ಮಟ್ಟಿಗೆ ಆಯ್ತಾ ಇದೆ. ಅಯ್ಯೋ ಮಾವಯ್ಯ, ನನ್ ದಯೆ ಅಂತ ಯಾಕಂತೀರಿ? ನಿಮ್ ಶ್ರಮ ಆ ದೇವ್ರ ಆಶೀರ್ವಾದ ಅಂತ ಹೇಳಿ. ಅದ್ಯಾವ್ರ ನಾವು ಗುಡಿಲಿ ಫೋಟೋದಲ್ಲಿ ನೋಡಿದ್ವಿ ಆಟೆಯ, ಆದ್ರೆ ಈಗ ಅದ್ರ ನಿಜವಾದ ರೂಪ ನೋಡ್ತಾ ಇರೋದು ನಿಮ್ಮಲ್ಲೇ. ಅತ್ತಮ್ಮ, ನೀವಿಲ್ಲ ಅಂದ್ರೂ ಅದೇ ದಿಟ ಬುಡಿ. ಆ ವಿಷಯ ಬಿಟ್ಬಿಡಿ. ಅದ್ ಸರಿ ಅತ್ತಮ್ಮ, ಹೋಟ್ಲ್ ಹೆಂಗ್ ನಡೀತದೆ? ನೀವ್ ಹೆಂಗಿದ್ದೀರಾ ಅಂತ ಕೇಳೋಣ ಅಂತಲೇ ನಾವಿಬ್ರು ಫೋನ್ ಮಾಡಿದ್ದು. ಅಪ್ಪ, ಸಂದಿಕ್ಕೆ ನಾನ್ ಫೋನ್ ಮಾಡ್ತೀನಿ, ಅವಂಗ್ ಹೇಳ್ಬಿಡು, ನಾನೀಗ ಮಡಗ್ತೀನಿ. ಆಯ್ತವ. ಸರಿ ಕಣವ. ರತಿವಸಿ ಸರ್ಕ. ಯೋ ಯೋ ಯೋನಯ್ಯ ಮಾಡ್ತಿದ್ಯಾ? ವ್ಯಾಪಾರದ ದುಡ್ಡು ಬಂಡವಾಳಕ್ ಬೇಕಾಯ್ತದ ನಂಗೆ. ಅಯ್ಯ, ಸಂದ್ ಗಂಟ ವ್ಯಾಪಾರ ಹಾಕಿಲ್ವೇ, ಅದ್ರಲ್ಲಿ ನಿನ್ ಬಂಡವಾಳಕ್ಕೆ ಆಯ್ಕೋ. ಈಗ ಸುಮ್ನೆ ನನ್ ತಲೆ ಕೆಡಿಸ್ಬೇಡ, ನಾ ಬತ್ತೀನಿ. ಅವ್ವ, ಏನವ ಅಪ್ಪ ಎಲ್ಲ ದುಡ್ಡು ಎತ್ಕೊಂಡು ಹೋಯ್ತವ್ರೆ. ಈಗ ನಾವ್ ಏನವ ಮಾಡೋದು? ಯೋನ್ ಮಾಡಿದ್ರು ನಿಮ್ಮಪ್ಪಂಗೆ ಬುದ್ಧಿನೇ ಬರಕಿಲ್ಲ ಕಣೆ. ಈಗಿಲ್ಲೆಲ್ಲ ಅವರೇ ಅಂತ ಸುಮ್ಕಿವ್ನಿ. ಸಂದೆ ಅಟ್ಟಿಗ್ ಬರ್ಲಿ, ಸರಿಯಾಗಿ ಮಾಡ್ತೀನಿ. ಶಿವರಾಮ, ಐನೋರ್ ಜೊತೆಗೆ ನಮ್ ಸುಭಾಸನ್ ನಿಶ್ಚಿತಾರ್ಥದ ದಿನದ ಬಗ್ಗೆ ಏನಾದ್ರು ಮಾತಾಡಿದ್ಯಾ? ಅವ್ವ, ನಿನ್ ಚಿಕ್ಕ ಮಗನ ಕೈಲಿ ಮಾತಾಡ್ಸಿವ್ನಿ. ಯಾವ ದಿನ ಸಂದಾಕದೆ ಅಂದ್ರು ಗೋವಿಂದ? ಅವ, ನಾ ಫೋನ್ ಮಾಡ್ತಿದ್ದಂಗೆ ಶ್ರಾವಣ ಮಾಸ ಶುರುವಾಗದೆ, ಅದಕ್ಕೆ ಅಟ್ಟಿಲೊಂದು ದೇವ್ರ ಕತೆ ಓದಿಸ್ಬಿಡಿ ಅಂದ್ರು. ಅದು ಎಲೆಕ್ಷನ್ ಕೆಲ್ಸವ ಶುರು ಮಾಡಕ್ ಮುಂಚೆ ಕತೆ ಓದಿಸಿದ್ರೆ ಒಳ್ಳೇದು ಅಂತಂದ್ರು. ಅದಕ್ಕೆ ಅದೆಲ್ಲ ಮುಗಿಸಿ ಆಮೇಲೆ ಕೇಳಿದ್ರಾತೋ ಅಂತ ನಾ ಸುಮ್ನಾದೆ. ಅಯ್ಯೋ, ಅದ್ರ ಪಾಡಗದಾಯ್ತದೆ. ನಿಶ್ಚಿತಾರ್ಥಕ್ ದಿನ ಯಾವತ್ ಚೆನ್ನಾಗೈತಿ ಅಂತ ಕೇಳ್ಬೇಕ್ ತಾನೆ. ಈಶ್ವರಿ, ಮದ್ವೆ ಮಾಡ್ಬೇಕು ಅಂತ ತಾನೇ ನಿಂತಿರೋದು, ಅದನ್ನ ಮಾಡದೇ ಇದ್ದೇವೆ. ಪುರೋಹಿತರು ಹೇಳ್ದಂಗೆ ಕತೆ ಓದಿಸ್ಬಿಟ್ಟು ಅವತ್ತೇ ಕಾರ್ಯಕರ್ತರನ್ನು ಕರೆಸಿ ಮಾತಾಡ್ಬಿಟ್ರೆ ಎಲೆಕ್ಷನ್ ಕೆಲ್ಸನೂ ಶುರುವಾಯ್ತದೆ. ಆಮ್ಯಾಕಿಂದ ನಿಶ್ಚಿತಾರ್ಥ, ಮದ್ವೆ ಅದ್ರ ಬಗ್ಗೆ ವಿಚಾರಿಸಿದ್ರೆ ಆಯ್ತು. ನಿಮ್ ಯೋಚನೆ ಸರಿಯಾಗೇ ಅದೇ ಬಿಡಿ. ಒಂದ್ ಒಳ್ಳೆ ಕಾರ್ಯ ಮಾಡುವಾಗ ದೇವ್ರ ಕಾರ್ಯ ಮಾಡಿದ್ರೆ ಶುಭನೇ ಅಲ್ವೇ? ಮತ್ತೆ ಯಾಕೆ ತಡ ಮಾಡೋದು? ಕತೆ ಓದ್ಸೋದಕ್ಕೆ ತಯಾರು ಮಾಡ್ಬಿಡಿ, ಕಾರ್ಯಕರ್ತನೆಲ್ಲ ಕರ್ಸ್ಬಿಡುವ. ಬಾವಾ, ಹೆಂಗಿದ್ರು ನಮ್ ಸುಭಾಸ ನಿಶ್ಚಿತಾರ್ಥದಲ್ಲೇ ಎಲ್ರನ್ನೂ ಮಾತಾಡ್ಸ್ಕೋಬೋದಲ್ವಾ? ಅದಕ್ಕೆ ಯಾಕೆ ಇನ್ನೊಂದ್ ಕಾರ್ಯಕ್ರಮ ಅಂತವ? ನೀನ್ ಹೇಳೋದು ಸರಿಯಾಗದೆ ಕಣವ, ಆದ್ರೆ ಅವತ್ತೇ ಹೈಕಮಾಂಡ್ ಅವ್ರನ್ನೆಲ್ಲ ಕರ್ಸೋದು ಅಂತ ಮಾತಾಡಿದೀವಲ್ವೇ? ನಾನು ಅದನ್ನ ಹೇಳ್ತೀನಿ. ಎರಡೆರಡ್ಕಿಂತ ಯಾಕೆ, ಎಲ್ಲಾನು ನಿಶ್ಚಿತಾರ್ಥ ದಿವಸನೇ ಮಾಡಿಕೊಂಡ್ಬಿಡ್ಬೋದ್ ತಾನೆ. ಏನೇ ಇದು,
ಈ ಉಸ್ರುವಳ್ಳಿ ಏನು ಕಾರ್ಯ ಸಾಧಿಸ್ಕೊಳಕ್ ಹೋಯ್ತವಳೆ. ನೋಡೋಣ ಇರವ. ಸರಿ ಬಿಡು, ಹಂಗೆ ಮಾಡಿದ್ರ ಅಲ್ಲ ಕಣ್ಣ ಶಿವರಾಮ, ನಿನ್ಗೇನು ಬುದ್ಧಿ ಗಿದ್ದಿ ಆಯ್ತಾ ಇಲ್ಲ? ಅಟ್ಟಿಲಿ ದ್ಯಾವ್ರ ಕತೆ ಮಾಡಿಸ್ತೀನಿ ಅಂತ ಸೊಲ್ ಎತ್ಬಿಟ್ಟು ಆಮೇಲೆ ಸುಮ್ಕೆ ಆಗ್ಬಿಟ್ರೆ ಅದು ಅಪಸಕನ. ಹಂಗೆಲ್ಲ ದ್ಯಾವ್ರ ಕತೆನ ಮುಂದೂಡ್ಬಾರ್ದು. ನಿಶ್ಚಿತಾರ್ಥ ಮಾಡೋದಾದ್ರೆ ಅದ್ರ ಪಾಡಿಗದ ಆಯ್ತದೆ. ಈಗ ಪುರೋಹಿತರು ಹೇಳಿದ ಹಾಗೆ ಕತೆ ಓದ್ಸಕ್ಕೆ ವ್ಯವಸ್ಥೆ ಮಾಡು. ಅವ್ವ ಹೇಳ್ತಾ ಇರೋದು ಸರಿಯಾಗೇ ಅದಣ್ಣ. ನಿಶ್ಚಿತಾರ್ಥ ದಿನ ನಾವು ಬೇರೆ ತರದಲ್ಲೇ ಓಡಾಡ್ಬೇಕಾಯ್ತದೆ. ಅದು ಅಲ್ದೇನೆ ಅವತ್ತು ಹೆಚ್ಚಿಗೆ ಕಾರ್ಯಕರ್ತರನ್ನ ಕರೆಸಿ ಮಾತಾಡಕ್ಕೂ ಅದಕ್ಕೆ ಅವ್ವ ಹೇಳ್ದಂಗೆ ಮೊದಲು ದೇವ್ರ ಕತೆ ಮಾಡಿಸ್ಬಿಟ್ರೆ ಒಳ್ಳೇದು ಅನ್ನಿಸ್ತದೆ. ಸರಿ ಬಿಡಿ, ಅದ್ರ ಪಾಡ್ಗೆ ಅದಾಗ್ಲಿ. ಮೊದಲು ಕತೆ ಓದಿಸ್ಬಿಡವ. ಆಗ ಕಾರ್ಯಕರ್ತನ ಹೈಕಮಾಂಡ್ ಅವ್ರನ್ನೆಲ್ಲ ಕರೆಸಿ ಮೊದಲು ಈ ಕೆಲಸ ಮಾಡುವ. ಹಾ, ನನ್ನಂಗೆ ಭದ್ರ, ಅದಕ್ಕೇನೇನ್ ಬೇಕು ವ್ಯವಸ್ಥೆ ಮಾಡ್ಬಿಡ್ಲಾ? ಸರಿ ಅಪ್ಪಯ್ಯ. ಅಲ್ಲ ಕಂಡ್ಲ ಸುಭಾಸ, ನಿಮ್ಮಪ್ಪ ಒಸಿನಾದ್ರೂ ಬುದ್ಧಿ ಅದ? ಮಗನ್ ನಿಶ್ಚಿತಾರ್ಥಕ್ಕಿಂತ ಅವ್ರ ಅಣ್ಣನ ಎಲೆಕ್ಷನ್ ಹೆಚ್ಚಾಗೋಯ್ತಾ? ಆ ಶಿವರಾಮೇಗೌಡಂಗೆ ನಿನ್ನ ಮದ್ವೆ ಮಂಟಪ ಕೂರ್ಸೋದಕ್ಕಿಂತ ಅವನ್ ಪಟ್ಟು ಕುಂತ್ಕೊಂಡ್ಬಿಡ್ಬೇಕು, ಅದು ಅರ್ಜೆಂಟು. ಇಲ್ಲ, ಇದಾಗಕ್ ನಾನ್ ಬಿಡಕ್ಕಿಲ್ಲ, ಬಿಡ್ಬಾರ್ದು. ಸಂಜೀವಣ್ಣ, ಸಂಜೀವಣ್ಣ, ಓಹೋ ಗೌಡ್ರೆ, ಬನ್ನಿ ಬನ್ನಿ ಒಳಕ್ಕೆ. ಪರವಾಗಿಲ್ಲ ಸಂಜೀವಣ್ಣ, ನಾಡಿದ್ದು ನಮ್ಮ ಮನೆಗೆ ಬಂದು ಕತೆ ಹೇಳ್ಬೇಕಾಗಿತ್ತಲ್ಲ. ನಾಳಿದ್ದು ಅಂದ್ರೆ ಶನಿವಾರ ಅಲ್ವಾ? ಹೌದು ಸಂಜೀವಣ್ಣ. ಓ, ಅವತ್ ಯಾರೋ ಬೇರೆಯವ್ರು ಹೇಳಿದ್ರು. ಸರಿ ಗೌಡ್ರೆ, ಆಯ್ತು. ನೀವ್ ಹೇಳದ್ಮೇಲೆ ಇಲ್ಲ ಅಂತ ಹೇಳಕ್ ಆಗಕ್ಕಿಲ್ಲ. ಸರಿ ಆಯ್ತು, ಖಂಡಿತ ಒಂದ್ ಮಾಡ್ಕೊಡ್ತೀನಿ ಬಿಡಿ. ಸಂಜೀವಣ್ಣ, ಆಮೇಲೆ ತಬಲ, ಹಾರ್ಮೋನಿಯಂ ಎಲ್ಲ ಏನೇ ಇದ್ರು ನಿಂದೇನೆ. ಅವೆಲ್ಲ ನೀವು ತಲೆ ಕೆಡಿಸ್ಕೋಬೇಡಿ, ಎಲ್ರು ಜೊತೆಗೆ ಒಟ್ಟಿಗೆ ಬಂದ್ಬಿಡ್ತೀವಿ ಬಿಡಿ. ಕೊಡ್ಲೆ. ಸಂಜೀವಣ್ಣ, ಇದನ್ನ ಅಡ್ವಾನ್ಸ್ ಅಂತ ಮಡಿಕೊಳ್ಳಿ. ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ತೀನಿ. ನೋಡು, ಆಮೇಲೆ ಮಿನಿಸ್ಟ್ರಿ ಕಡೆಯವರು, ದೊಡ್ಡ ದೊಡ್ಡವರು, ಮುಖಂಡರೆಲ್ಲರೂ ಬರ್ತಾವ್ರೆ. ಖಾತೆನ ಸರಿಯಾಗಿ ಮಾಡ್ಕೊಡ್ಬೇಕು. ಆಮೇಲೆ ಏನ್ ಗೌಡ್ರೆ, ನಿಮಗ್ ಗೊತ್ತಿಲ್ವಾ? ಸುತ್ತಲಿಗೆಲ್ಲ ಫೇಮಸ್ ಅಲ್ಲ ನಾನು. ಚೆನ್ನಾಗ್ ಮಾಡ್ಕೊಡ್ತೀನಿ ಬಿಡಿ, ಆಮೇಲೆ ನೀವೇ ಹೇಳ್ತೀರಾ. ಸಂಜೀವಣ್ಣ, ತೆಪ್ದೆ ಬಂದ್ಬಿಡಿ ಆಮೇಲೆ. ಸರಿ ಗೌಡ್ರೆ, ಆಯ್ತು. ಬತ್ತೀವಿ ಸಂಜೀವಣ್ಣ. ಬಲ್ಲ ಕೊಡ್ಲೆ. ಅಂದ್ಕೊಂಡಂಗೆ ದೊಡ್ಡ ಮನೆ ಸಂಬಂಧ ಏನೋ ಕುದ್ರುತು. ಆದ್ರೆ ನಿಶ್ಚಿತಾರ್ಥದಿಂದ ನಮ್ ಸುಭಾಷನ್ ಶುಕ್ರ ದೇಶ ಶುರುವಾಗತ್ತೆ ಅಂತ ಅನ್ಕೊಂಡ್ರೆ ಈ ದೊಡ್ಡಪ್ಪ ಕತೆ ಅದು ಇದು ಅಂತ ಅವ್ರ ಬೇಳೆ ಬೇಯಿಸ್ಕೊತಿದ್ದಾರೆ. ಅಲ್ಲ, ನಿಶ್ಚಿತಾರ್ಥನ ಅವ್ರ ರಾಜಕೀಯ ವೇದಿಕೆ ಮಾಡ್ಕೊಳ್ತಾವ್ರಲ್ಲವಾ? ನೆಪ್ಪು ಕಷ್ಟಯ್ಯ ನನ್ ನಿಶ್ಚಿತಾರ್ಥ. ಆದ್ರೆ ಹೆಸರು, ಕೀರ್ತಿ ಎಲ್ಲ ಅವ್ರಿಗೆಯ. ನಮ್ಮನ್ನ ಮೂಲೆ ಗುಂಪು ಮಾಡೋದಕ್ಕೆ ಏನೇನ್ ಮಾಡ್ಬೇಕೋ ಎಲ್ಲ ನಡೀತಾ ಇದೆ. ಯಾವ್ದೇ ಕಾರಣಕ್ಕೂ ನಾನ್ ಅದಕ್ಕೆ ಅವಕಾಶ ಮಾಡ್ಕೊಡಕ್ಕಿಲ್ಲ ಕಂಡ್ಲ. ಆ ಶಿವರಾಮೇಗೌಡ ಯಾವ್ದಕ್ಕೂ ನಮ್ಮನ್ನ ಮುಂದಕ್ ಬಿಡ್ಬಾರ್ದು. ಅವನ್ ಕೈ ಕೆಳಗಡೆ ನಾವ್ ಇರ್ಬೇಕು ಅನ್ಕೊಂಡವನಲ್ವಾ, ಅದಕ್ ನಾನ್ ಆಸ್ಪದ ಮಾಡ್ಕೊಡಕ್ಕಿಲ್ಲ. ಏನ್ ಕತೆ ಓದ್ಸದ್ನ ಬೇಡ ಅಂತ ನಿಲ್ಸಕ್ಕಾದತೆ? ನಿಲ್ಲಿಸ್ತೀನಿ. ನಿಲ್ಸತ್ರ ಅವನ್ ಗ್ರಾಚಾರ ಕೆಟ್ಟೈತೆ. ಅವನ್ ಸೋಲು ಕಟ್ಟಿಟ್ ಬುತ್ತಿ ಅನ್ನೋದನ್ನ ಜನರ ಮನ್ಸಲ್ಲಿ ನಾನ್ ಬಿತ್ತೀನಿ. ಅದೇನಂತ ಹೊಸಿ ಬುಡ್ಸೆ ಹೇಳವಾ?
ಅವನು ಎಲೆಕ್ಷನ್ ಕೆಲ್ಸ ಶುರು ಆಗಕ್ಕಿಂತ ಮುಂಚೆ ಒಳ್ಳೇದಾಗ್ಬೇಕು ಅಂತ ಕತೆ ಓದ್ಸಕ್ ನಿಂತವನಲ್ವಾ? ಕತೆನೇ ನಡೀದೇ ಇರೋಂಗ್ ಮಾಡಿ ಅವನ್ ಮೊದಲನೇ ಹೆಜ್ಜೆನಲ್ಲೇ ವಿಘ್ನ ಮಾಡಿದ್ರೆ ಅವನ್ ಸೋಲಿಗೆ ಮುನ್ನುಡಿ ಆಯ್ತದೆ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಸುಬಸ, ಈ ಕತೆನೇ ನಡೀದೇ ಇರಂಗ್ ಮಾಡ್ಬೇಕು ಕಣ್ಲ. ಆಗ ಜನ ಎಲ್ಲ ಯಾಕೋ ಗೌಡ್ರಿಗೆ ಅಪ್ಸಕ್ನ ಆಯ್ತದೆ, ಅವ್ರ್ ಗೆಲ್ಲದೇ ಡೌಟು ಅಂತ ಮಾತಾಡ್ಕತ್ತಾರೆ. ತಾನಾಗ್ ತಾನೇ ಎಲ್ಲಾ ಕಡೆನೂ ಅಪಪ್ರಚಾರ ಶುರುವಾಯ್ತದೆ. ಆಟೆ ಅವ್ರ ಮರ್ವಾದಿ ಮಣ್ಣು ಪಾಲಾಯ್ತದೆ. ಗೆಲ್ತೀನಿ ಅಂತ ಈ ಶಿವರಾಮೇಗೌಡ ಮೆರಿತಾವನಲ್ವಾ, ಅವನ ವಿಶ್ವಾಸಕ್ಕೆ ಪೆಟ್ಟು ಬೀಳ್ತದೆ. ಬಿಲ್ಡಪ್ ತಗೊಳೋದಕ್ಕೆ ಅಂತಾನೆ ಮಾಡ್ತಾ ಇರೋ ಕಾರ್ಯನೇ ನಡೀಲಿಲ್ಲ ಅಂದ್ರೆ ಅದವ್ರಿಗೆ ದೊಡ್ಡ ಅವಮಾನನೆಯ. ಆಮ್ಯಾಕೆ ಸೋಲು ಅನ್ನೋದು ಅವ್ರ ಬೆನ್ ಬೀಳ್ತದೆ, ಅಧಿಕಾರ ಕೈ ತಪ್ತದೆ, ಅವ್ರ ದಬ್ಬಾಳ್ಕೆ ಇಲ್ಲಿಗೆ ಕೊನೆ ಆಯ್ತದೆ. ಅವನು ಮರ್ವಾದಿ ಊರವ್ರ ಮುಂದೆ ಕಾರ್ಯಕರ್ತರ ಮುಂದೆ ಹೋದ್ರೆ ಸರಿ ಹೋಗಕ್ಕಿಲ್ಲ. ಮನೆಗ್ ಬಂದು ಟಿಕೆಟ್ ಕೊಡ್ತೀನಿ ಅಂತ ಅವನಲ್ಲ ಮಿನಿಸ್ಟ್ರು, ಅವನು ಮುಂದೆ ಅವನ್ ಮರ್ಯಾದೆ ಹೋಗ್ಬೇಕು. ಅದಾಗಂಗೆ ನಾವು ನೋಡ್ಕೋಬೇಕು. ಒಟ್ನಲ್ಲಿ ಈ ಕತೆ ಓದ್ಸೋದ್ರಿಂದಾನೇ ಅವನ್ ಸೋಲು ಶುರುವಾಗ್ಬೇಕು. ಹಂಗ ನಾವು ಮಾಡ್ಬೇಕು. ಏನಾಯ್ತು ಗೌಡ್ರೆ ಹಂಗ್ ನೋಡ್ತಿದ್ದೀರಾ? ಅಮ್ಮಿ, ನೀನ್ ಕೆಲ್ಸ ಮಾಡ್ಕೊಂಡ್ ಕುಂತಿದ್ಯಲ್ಲ, ನೀನ್ ಕೆಲ್ಸ ಮಾಡ್ಕೊಂಡ್ ಕೂತಿದ್ರೆ ಓದೋದ್ ಯಾರು? ನೀನ್ ಓದ್ಕೋಬೇಕು ತಾನೆ? ನೋಡಿ ಗೌಡ್ರೆ, ಮಾವ ಎಲೆಕ್ಷನ್ಗೆ ನಿಂತ್ಕೋತವ್ರೆ. ಅವ್ರಿಗೆ ಒಳ್ಳೇದಾಗ್ಬೇಕು ಅನ್ನೋ ಕಾರಣಕ್ಕೆ ಅಟ್ಟಿನಲ್ಲಿ ದೇವ್ರ ಕಾರ್ಯ ಮಾಡ್ಕೊಂಡವ್ರೆ. ನಾನು ಅವ್ರ ಸೊಸೆ ಆಗಿ ಇದ್ನೆಲ್ಲಾ ಮಾಡೋದ್ ಬಿಟ್ಬಿಟ್ಟು ನನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ಬಿಟ್ಟು ಓದ್ಕೊಂಡ್ ಕುತ್ಕೊಳಕ್ ಆದತೆ? ನಿಂಗೂ ಇದಕ್ಕೂ ಸಂಬಂಧ ಇಲ್ದಂಗ್ ಇರು ಅಂತ ಹೇಳಿಲ್ಲ, ಆದ್ರೆ ನೀನ್ ಚಂದಾಗ್ ಓದ್ಕೊಂಡ್ರೆ ನಿಂಗೆ ಒಳ್ಳೇದಲ್ವೇ? ನಾವ್ ಯಾವಾಗ್ಲೂ ಸಂದಾಗಿರ್ಬೇಕು, ನಮಗ್ ಒಳ್ಳೇದೇ ಆಗ್ಬೇಕು ಅಂತ ಮಾವ ಬಯಸ್ತಾರೆ. ಅವ್ರ ಸೊಸೆ ಆಗಿ ಈ ಪೂಜೆಗೆ ಯಾವ ತೊಂದ್ರೆನೂ ಆಗ್ದಂಗೆ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವೇ? ಪೂಜೆ ಅಚ್ಚುಕಟ್ಟಾಗಾದ್ರೆ ಅದ್ರ ಫಲ ನನ್ಗೂ ಸಿಗ್ತದಲ್ವೇ? ಪೂಜೆ ಎಲ್ಲ ಮುಗಿದ್ಮೇಲೆ ನಾನ್ ಕುತ್ಕೊಂಡು ಓದ್ಕತೀನಿ, ನೀವ್ ಏನು ಯೋಚನೆ ಮಾಡ್ಬೇಡಿ. ನನಗೀಗ ನಿಮ್ ಜೊತೆ ಮಾತಾಡ್ಕೊಂಡ್ ಕುತ್ಕೊಳ್ಳೋ ಅಷ್ಟು ಪುರ್ಸೋತಿಲ್ಲ, ನನಗೆ ಸಾನೆ ಕೆಲ್ಸ ಅದೆ, ನಾನ್ ಬರ್ತೀನಿ. ಅಮೆ 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 ಅದಕ್ಕೆ ಇನ್ನೇನ್ ಪಾತ್ರ ಅದೇ. ಏನಂತಮ್ಮ ನೀನ್ ಇಲ್ಲಿ ಕೂತಿದ್ಯಾ? ಏನ್ ಸಮಾಚಾರ? ಅದಕ್ಕೆ ಇಲ್ಲಿ ಇಲ್ಲ ಕ್ವಾಟ್ಲೆ, ನನ್ನ ಹೆಂಡ್ರಿಗೆ ಕೂತ್ಕೊಂಡು ಓದಮ್ಮಿ ಅಂತಂದ್ರೆ ಅಟ್ಟಿ ಸೊಸೆ ಆಗಿದ್ಕೊಂಡು ನಾನು ಈ ತರ ಸುಮ್ನೆ ಕೂತ್ಕೊಳಕ್ ಆದತೆ ಅಂತ ಹೇಳ್ಬಿಟ್ಟು ಎದ್ದೋತವಳ್ಕಳ್ಳ. ಅಂದ್ರೆ ನನ್ನ ಹೆಂಡ್ರಿಗೆ ಏಟೊಂದ್ ಜವಾಬ್ದಾರಿ ಬಂದದ್ ನೋಡು. ಅಂತಮ್ಮ ನೀನ್ ತೆಪ್ಪಿ ಇಳ್ಕೊಂಡಿದ್ಯಾ? ಅದಕ್ಕೆ ಮುಂಗೆ ಆ ಜವಾಬ್ದಾರಿ ಯಾವಾಗ್ಲೂ ಅದೇ, ಆದ್ರೆ ನಿನಗ್ ಗೊತ್ತಾಗಿರ್ಲಿಲ್ಲ ಹಟೆಯ. ನೋಡು ಅಂತಮ್ಮ, ಅವ್ರಿಗೆ ಯಾವಾಗ ಹೆಂಗಿರ್ಬೇಕು, ಯಾರ್ ಮುಂದ್ಗೈತೆ ಹೆಂಗ್ ನೆರ್ಕಬೇಕು ಅಂತ ಸಂದಾಗ ಗೊತ್ತು. ರೀ ಕ್ವಾಟ್ಲೆ, ಒಬ್ಬ ಗಂಡನಾಗಿ ನನ್ನ ಅಮ್ಮಿ ಬಗ್ಗೆ ಸಾನೆ ಹೆಮ್ಮೆ ಆಯ್ತದ ಕೇಳ. ಹೂ ಅಂತಮ್ಮ, ಪುಣ್ಯ ಪುಣ್ಯ ಮಾಡಿದ್ಯಾ ನೀನು.